ನಮಸ್ಕಾರ. ಸ್ಟೂಡೆಂಟ್ ಅಟೆಂಡೆನ್ಸ್ ಮಾನಿಟರಿಂಗ್ ಸಿಸ್ಟಮ್ ಟ್ರೈನಿಂಗ್. ಈ ಸಿಸ್ಟಮ್ನ ಪರಿಚಯ. ಉನ್ನತ ಶಿಕ್ಷಣ ಇಲಾಖೆಯ ನೇತೃತ್ವದಡಿಯಲ್ಲಿ NICದವರು ಸ್ಟೂಡೆಂಟ್ ಅಟೆಂಡೆನ್ಸ್ ಮಾನಿಟರಿಂಗ್ ಸಿಸ್ಟಮ್ ಸಾಫ್ಟ್ವೇರನ್ನು ಸಿದ್ಧಪಡಿಸಿದ್ದಾರೆ. ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು, ಉನ್ನತ ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರದವರ ನಿರ್ದೇಶನದಂತೆ ಪ್ರತಿದಿನ ವಿದ್ಯಾರ್ಥಿಗಳ ಹಾಜರಾತಿಯನ್ನು ಆನ್ಲೈನ್ ಮೂಲಕ ಒದಗಿಸುವುದು ಕಡ್ಡಾಯವಾಗಿರುತ್ತದೆ. ಸ್ಟೂಡೆಂಟ್ಸ್ ಅಟೆಂಡೆನ್ಸ್ ಮಾನಿಟರಿಂಗ್ ಸಿಸ್ಟಮ್ ಬಳಸಲು ಇಲ್ಲಿ ನಮೂದಿಸಿದ URL ಅನ್ನು ಬ್ರೌಸರ್ನಲ್ಲಿ ಓಪನ್ ಮಾಡಿ. ತಾವು URL ಅನ್ನು ಬ್ರೌಸರ್ನಲ್ಲಿ ಓಪನ್ ಮಾಡಿದಾಗ ಈ ರೀತಿ ಯೂಸರ್ ನೇಮ್ ಪಾಸ್ವರ್ಡ್ ಕೇಳುತ್ತೆ. ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಎಂಟರ್ ಮಾಡಿ. ನೆಕ್ಸ್ಟ್ ಲಾಗಿನ್ ಅಂತ ಕ್ಲಿಕ್ ಮಾಡಿ. ಫಸ್ಟ್ ಆಫ್ ಆಲ್ ಇಲ್ಲಿ ಮಾಸ್ಟರ್ಸಲ್ಲಿ ಹೋಗಿ. ಮಾಸ್ಟರ್ಸಲ್ಲಿ ಫಸ್ಟ್ 1 by 1 ಎಲ್ಲ ಪ್ರತಿಯೊಂದೂ ಫಾರ್ಮ್ ಓಪನ್ ಆಗುತ್ತೆ. ಫಸ್ಟ್ ಡಿಪಾರ್ಟ್ಮೆಂಟಿಗೆ ತೊಗೊಳ್ಳಿ. ಆ್ಯಡ್ ಡಿಪಾರ್ಟ್ಮೆಂಟ್ ಫಾರ್ಮ್ ಓಪನ್ ಆಗುತ್ತೆ. ತಮ್ಮಲ್ಲಿ ಆರ್ಟ್ಸ್ ಡಿಪಾರ್ಟ್ಮೆಂಟ್ ಇದ್ದರೆ ಆರ್ಟ್ಸ್ ಅಂತ ಹಾಕಿ, HOD ನೇಮ್ ಹಾಕಿ, ನೆಕ್ಸ್ಟ್ ಸೇವ್ ಅಂತಾನೆ. ನೆಕ್ಸ್ಟ್ ಮತ್ತೆ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಇದ್ದರೆ ಫಿಸಿಕ್ಸ್ ಅಂತ ಹಾಕಿ, ನೆಕ್ಸ್ಟ್ HOD ನೇಮ್ ಹಾಕಿ. ಇದೇ ರೀತಿ ಪ್ರತಿಯೊಂದು ತಮ್ಮಲ್ಲಿರುವಂಥ ಡಿಪಾರ್ಟ್ಮೆಂಟ್ ನೇಮ್ಗಳನ್ನು ಮತ್ತು HODಗಳ ಹೆಸರನ್ನು ಇಲ್ಲಿ ಎಂಟ್ರಿ ಮಾಡಿ ಸೇವ್ ಅಂತ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಸ್ಪೆಷಲೈಸೇಷನ್. ಈ ಸ್ಪೆಷಲೈಸೇಷನ್ ಫಾರ್ಮಲ್ಲಿ ಡಿಪಾರ್ಟ್ಮೆಂಟ್ ನೇಮ್ ಕೇಳುತ್ತೆ. ನೀವು ಮೊದಲೇ ಆ್ಯಡ್ ಮಾಡಿದರೆ ಡಿಪಾರ್ಟ್ಮೆಂಟ್ ನೇಮ್ ತೋರಿಸುತ್ತೆ, ಇಲ್ಲ ಅಂದರೆ ತೋರಿಸೋದಿಲ್ಲ. ನೀವಲ್ಲಿ ಮೊದಲಿಗೆ ಆರ್ಟ್ಸ್ ಅಂತ ಹಾಕಿದರೆ ಇಲ್ಲಿ ಆರ್ಟ್ಸ್ ಅಂತ ತೋರಿಸುತ್ತೆ, ಇಲ್ಲ ಅಂದರೆ ತೋರಿಸಲ್ಲ. ನೆಕ್ಸ್ಟ್ ಈಗ ನೀವು ಆರ್ಟ್ಸ್ ಅಂತ ಅಲ್ಲಿ ಡಿಪಾರ್ಟ್ಮೆಂಟ್ ನೇಮ್ ಹಾಕಿದರೆ ಇಲ್ಲಿ ಸ್ಪೆಷಲೈಸೇಷನ್ ಕೊಡಬೇಕು. ಫಾರ್ ಎಕ್ಸಾಂಪಲ್ ಆರ್ಟ್ಸಲ್ಲಿ ಇಂಗ್ಲೀಷ್ ಅಂತಲೂ ಬರುತ್ತೆ ಸಬ್ಜೆಕ್ಟು, ಹಿಸ್ಟ್ರಿ ಅಂತಲೂ ಬರ್ಬೋದು, ಇನ್ನೊಂದು ಕನ್ನಡ ಅಂತೂ ಬರ್ಬೋದು. ಅದು ಆ ರೀತಿ ಇಲ್ಲಿ ಕನ್ನಡ ಇದ್ದರೆ ಕನ್ನಡ, ಇಂಗ್ಲೀಷ್ ಇದ್ದರೆ ಇಂಗ್ಲೀಷ್, ಹಿಸ್ಟ್ರಿ ಇದ್ದರೆ ಹಿಸ್ಟ್ರಿ ಅಂತ ತೊಗೊಂಡು ಸೇವ್ ಅನ್ಬೇಕು. ಈಗ ಸ್ಪೆಷಲೈಸೇಷನ್ ನೀವು ಸೇವ್ ಮಾಡಿದ ತಕ್ಷಣ ಮ್ಯಾಪ್ ಡಿಪಾರ್ಟ್ಮೆಂಟ್ ಟು ಡಿಗ್ರಿಗೆ ಹೋಗಿ. ಇಲ್ಲಿ ಡಿಪಾರ್ಟ್ಮೆಂಟ್ ನೇಮ್, ಡಿಗ್ರಿ ಟೈಪ್ ಯಾವ ಡಿಗ್ರಿ ಇದೆ, ಬ್ಯಾಚುಲರ್ ಆಫ್ ಆರ್ಟ್ಸ್ ಇದ್ದರೆ ಆರ್ಟ್ಸು, ಅಥವಾ ಲಾ ಇದ್ದರೆ ಲಾ, ಕಂಪ್ಯೂಟರ್ ಅಪ್ಲಿಕೇಶನ್ ಇದ್ದರೆ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ಚೂಸ್ ಮಾಡ್ಕೊಳ್ಳಿ. ಈಗ ನಾನು ಟೈಮ್ ಬಿಂಗ್ ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂತ ಚೂಸ್ ಮಾಡ್ತೀನಿ. ನೆಕ್ಸ್ಟ್ ಡಿಗ್ರಿ ನೇಮ್ ಚೂಸ್ ಮಾಡ್ಕೋತೀನಿ. ಇದರಲ್ಲಿ ಕಾಂಬಿನೇಷನ್ಸ್ ಯಾವುದು ಇರುತ್ತೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ಈಗ BA HEP ಅಂತ ತೊಗೋತೀನಿ. ನೆಕ್ಸ್ಟ್ ಸೇವ್ ಅಂತ ಕ್ಲಿಕ್ ಮಾಡ್ತೀನಿ. ಇದೇ ರೀತಿ ಕಾಂಬಿನೇಷನ್ಸ್ ಜಾಸ್ತಿ ಇದ್ದರೆ ಡಿಗ್ರಿಯನ್ನು ಡಿಪಾರ್ಟ್ಮೆಂಟಿಗೆ ಮ್ಯಾಪ್ ಮಾಡಬೇಕು. ಡಿಗ್ರಿ ಮ್ಯಾಪಿಂಗ್ ಮಾಡಿದ ತಕ್ಷಣ ಸೆಕ್ಷನ್ಗೆ ಹೋಗೋಣ. ಈಗ ತಮ್ಮ ಕಾಲೇಜಲ್ಲಿ ಒಂದು ಡಿಗ್ರಿಗೆ ಒಂದೇ ಸೆಕ್ಷನ್ ಇದ್ದರೆ ಅದಕ್ಕೆ A ಅಂತ ಕೊಡಬೇಕು. 2 ಇದ್ದರೆ AB ಅಂತ ಚೂಸ್ ಮಾಡ್ಕೋತೀರಿ. ಅದೇ ರೀತಿ ಇಲ್ಲಿ ಫಸ್ಟ್ ಇಲ್ಲಿ ಡಿಪಾರ್ಟ್ಮೆಂಟ್ ನೇಮ್, ಡಿಗ್ರಿ ನೇಮ್, ಅಕಾಡೆಮಿಕ್ ಇಯರ್, ಸೆಮಿಸ್ಟರ್ ಅಂತ ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕ್ಯಾಪ್ಸ್ ಲಾಕ್ ಆನ್ ಮಾಡಿ A ಅಂತ ಟೈಪ್ ಮಾಡಿ ಸೇವ್ ಅಂತನ್ನಿ. ಸೇವ್ ಅಂದ ತಕ್ಷಣ ಮತ್ತೊಂದು ಸೆಕ್ಷನ್ ಆ್ಯಡ್ ಮಾಡ್ಬೇಕಂದ್ರೆ, ಅಥವಾ ಅಂದರೆ B ಸೆಕ್ಷನ್ ಆ್ಯಡ್ ಮಾಡ್ಬೇಕಂದ್ರೆ ಮತ್ತೆ ಈ ಆಪ್ಷನ್ನ ಚೂಸ್ ಮಾಡ್ಕೊಳ್ಳಿ. ಮತ್ತೆ ಕ್ಯಾಪ್ಸ್ ಲಾಕ್ ಆನ್ ಮಾಡಿ B ಅಂತ ಟೈಪ್ ಮಾಡಿ ನೆಕ್ಸ್ಟ್ ಸೇವ್ ಅಂತಾನೆ. ಈಗ ಸೆಕ್ಷನ್ ಆ್ಯಡ್ ಮಾಡಿದ ತಕ್ಷಣ ಮಾಸ್ಟರ್ಸ್ ಹೋಗಿ ಮಾಸ್ಟರ್ಸಲ್ಲಿ ಆ್ಯಡ್ ಸಬ್ಜೆಕ್ಟ್ ಅಂತ ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ಆಲ್ರೆಡಿ ಪ್ರೀ ಲೋಡೆಡ್ ಸಬ್ಜೆಕ್ಟ್ಸ್ ಇದೆ. ಈಗ ಆಲ್ರೆಡಿ ಪ್ರೀ ಲೋಡೆಡ್ ಸಬ್ಜೆಕ್ಟ್ಸ್ ಇವೆ. ಎಕ್ಸ್ಟ್ರಾ ನಿಮ್ಗೆ ಯಾವುದಾದ್ರೂ ಸಬ್ಜೆಕ್ಟ್ ಆ್ಯಡ್ ಮಾಡಬೇಕಿದ್ರೆ ಇಲ್ಲಿ ಆ್ಯಡ್ ಸಬ್ಜೆಕ್ಟ್ ಅಂತ ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ಆ್ಯಡ್ ಸಬ್ಜೆಕ್ಟಲ್ಲಿ ಕೋರ್ಸ್ ಅಂತ ಕೋರ್ಸ್ ಚೂಸ್ ಮಾಡ್ಕೊಳ್ಳಿ. ಆರ್ಟ್ಸ್ ಇದ್ದರೆ ಆರ್ಟ್ಸ್, ಸೈನ್ಸ್ ಇದ್ದರೆ ಸೈನ್ಸ್, ಎಜುಕೇಷನ್ ಇದ್ದರೆ ಎಜುಕೇಷನ್ ಅಂತ ಚೂಸ್ ಮಾಡ್ಕೊಳ್ಳಿ. ಈಗ ಟೈಮಿಂಗ್ ಆರ್ಟ್ಸ್ ಅಂತ ತೊಗೋತೀನಿ. ನೆಕ್ಸ್ಟ್ ಯಾವ ಸಬ್ಜೆಕ್ಟ್ ಇದೆ ಆ ಸಬ್ಜೆಕ್ಟು. ಈಗ ಸಬ್ಜೆಕ್ಟ್ ಟೈಪ್, ಸಬ್ಜೆಕ್ಟ್ ಇದ್ದರೆ ಸಬ್ಜೆಕ್ಟು, ಲ್ಯಾಂಗ್ವೇಜ್ ಇದ್ದರೆ ಲ್ಯಾಂಗ್ವೇಜು, ಲ್ಯಾಬ್ರೇಟ್ರಿ ಇದ್ದರೆ ಲ್ಯಾಬ್ರೇಟ್ರಿ ಅಂತ ಚೂಸ್ ಮಾಡ್ಕೊಳ್ಳಿ ಈ ರೀತಿ. ಈಗ ಮಾಸ್ಟರ್ಸ್ಗೆ ಹೋಗಿ. ಈಗ ನೆಕ್ಸ್ಟ್ ಆ್ಯಡ್ ಡಿಗ್ರಿ ಟೈಪ್ ಮತ್ತು ಆ್ಯಡ್ ಡಿಗ್ರಿ ಇದೆ. ಇವು ಆಲ್ರೆಡಿ ಈಗ ಪ್ರೀ ಲೋಡೆಡ್ ಇವೆ, ಅದಕ್ಕಾಗಿ ಇವನ್ನ ಚೂಸ್ ಮಾಡ್ಕೋಬೇಕಾಗಿಲ್ಲ. ಈಗ ಮ್ಯಾಪ್ ಡಿಗ್ರಿ ಟು ಸಬ್ಜೆಕ್ಟ್ ಹೋಗೋಣ. ಈಗ ಮ್ಯಾನ್ಯುವಲಿ ನೀವು ಸಬ್ಜೆಕ್ಟ್ಸ್ ಆ್ಯಡ್ ಮಾಡಿದರೆ ಆ ಸಬ್ಜೆಕ್ಟ್ಸನ್ನು ಆಯಾ ಡಿಗ್ರಿಗೆ ಮ್ಯಾಪ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ಇಲ್ಲಿ ಮ್ಯಾಪ್ ಡಿಗ್ರಿ ಟು ಸಬ್ಜೆಕ್ಟ್ ಅಂತ ಆಪ್ಷನ್ ಇದೆ. ಈಗ ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂತ ತೊಗೋತೀನಿ. ಡಿಗ್ರಿ ನೇಮ್ ಈಗ BA HEP ಅಂತ ತೊಗೊಂಡಿನಿ. ಇಲ್ಲಿ ಯಾವ ಸಬ್ಜೆಕ್ಟ್ ಬರುತ್ತೆ ಆ ಸಬ್ಜೆಕ್ಟ್
ಹಿಸ್ಟ್ರಿ ಬಂದ ಹಿಸ್ಟ್ರಿ ಅಂತ ತೊಗೋಬೇಕು. ಆ್ಯಡ್ ಅಂತ ಕ್ಲಿಕ್ ಮಾಡ್ತೀನಿ. ಈಗ ನೆಕ್ಸ್ಟ್ ಎಕನಾಮಿಕ್ಸ್ ಅಂತ ಬರುತ್ತೆ. ಎಕನಾಮಿಕ್ಸ್ ಆ್ಯಡ್ ಮಾಡ್ತೀನಿ. ನೆಕ್ಸ್ಟ್ ಪಾಲಿಟಿಕ್ಸ್, ಪಿ ಅಂದರೆ ಪಾಲಿಟಿಕ್ಸ್. ಸ್ವಲ್ಪ ಆ್ಯಡ್ ಮಾಡಬೇಕಾದ್ರೆ ಟೈಮ್ ತೊಗೋತೆ, ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ನೀವು ಡಬಲ್ ಸತಿ ಕ್ಲಿಕ್ ಮಾಡಿದರೆ ಡಬಲ್ ಸಲ ಆ್ಯಡ್ ಆಗುತ್ತೆ, ಮತ್ತೆ ನೀವು ಪೇಜ್ ರೀಲೋಡ್ ಮಾಡಬೇಕಾಗುತ್ತೆ. ಆದ ಕಾರಣ ಸ್ವಲ್ಪ ವೆಯ್ಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಸೇವ್ ಅನ್ನಿ. ಇಲ್ಲಿ ಈಗ ಆರ್ಟ್ಸ್, ಬಿ ಎ, ಎಚ್ ಇ ಪಿಯಲ್ಲಿ ಎಷ್ಟು ಕಾಂಬಿನೇಷನ್ಸ್ ಬರ್ತಾವಲ್ಲ, ಸಬ್ಜೆಕ್ಟ್ಸ್ ಬರ್ತಾವಲ್ಲ, ಅವನ್ನ ಈ ರೀತಿ ಆ್ಯಡ್ ಮಾಡ್ಕೋಬೇಕು, ಸೇವ್ ಅನ್ಬೇಕು. ಈಗ ಮಾಸ್ಟರ್ಸ್ಗೆ ಹೋಗಿ ಪಿರಿಯಡ್ ಚೂಸ್ ಮಾಡಿ. ಇಲ್ಲಿ ನೀವು ಪಿರಿಯಡ್ ಆ್ಯಡ್ ಮಾಡಬೇಕಾದ್ರೆ ಇಲ್ಲಿ ಡಿಪಾರ್ಟ್ಮೆಂಟ್ ಚೂಸ್ ಮಾಡ್ಕೋಬೇಕಾಗುತ್ತೆ. ಈಗ ಆಲ್ರೆಡಿ ನಾನು ಸ್ವಲ್ಪ ಡಿಪಾರ್ಟ್ಮೆಂಟ್ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ಕಾಮರ್ಸ್ ಅಂತ ತೊಗೋತೇನೆ. ನೆಕ್ಸ್ಟ್ ಡಿಗ್ರಿ ಯಾವ್ದು ಬರುತ್ತೆ ಇಲ್ಲಿ ಅದನ್ನ ತೊಗೋತೇನೆ, MCom ಅಂತ ತೊಗೋತೇನೆ. ನೆಕ್ಸ್ಟ್ ಸೆಮಿಸ್ಟರ್. ನೆಕ್ಸ್ಟ್ ಸೆಕ್ಷನ್, ಸಿ ಸೆಕ್ಷನ್ ಅಂತ ತೊಗೋತೇನೆ. ಅಕಾಡೆಮಿಕ್ ಇಯರ್, ಡೇ, ಈಗ ಮಂಡೇ ಅಂತ. ಇಲ್ಲಿ ಪಿರಿಯಡಲ್ಲಿ ಫಸ್ಟ್ ಪೀರಿಯಡ್ ಇದ್ದರೆ ಫಸ್ಟ್ ಪೀರಿಯಡ್, ಸೆಕೆಂಡ್ ಪೀರಿಯಡ್, ಸೆಕೆಂಡ್ ಪೀರಿಯಡ್, ಥರ್ಡ್ ಪೀರಿಯಡ್. ಈಗ ನಾನು ಫೋರ್ತ್ ಪೀರಿಯಡ್ ಅಂತ ತೊಗೋತೇನೆ, ಫೋರ್ತ್ ಪೀರಿಯಡ್. ಆಮೇಲೆ ಪಿರಿಯಡ್ ಸ್ಟಾರ್ಟ್ ಟೈಮ್ ಅಂದರೆ ಆಫ್ಟರ್ನೂನ್ 12:30. ಪಿರಿಯಡ್ ಎಂಡ್ ಟೈಮ್ 1:20 ಅಂತ ತೊಗೋತೇನೆ. ಸೇವ್ ಅಂತ ಕ್ಲಿಕ್ ಮಾಡ್ತೇನೆ. ಪಿರಿಯಡ್ ಆ್ಯಡೆಡ್ ಸಕ್ಸಸ್ಫುಲಿ ಅಂತ ತೋರಿಸುತ್ತೆ, ಓಕೆ ಅನ್ನೋದು. ಅದೇ ರೀತಿ ನೆಕ್ಸ್ಟ್ ಈಗ ಆಪ್ಷನ್ಗಳನ್ನ ಚೇಂಜ್ ಮಾಡಿದೆ. ಮಂಡೇ ಇದ್ದಿದ್ದು ಸೇಮ್ ಪಿರಿಯಡ್ ಇರುತ್ತೆ, ಟ್ಯೂಸ್ಡೇಗೂ ಫೋರ್ತ್ ಪೀರಿಯಡ್ ಸೇಮ್ ಟೈಮಿಂಗ್ ಇರುತ್ತೆ. ಅದಕ್ಕೋಸ್ಕರ ಟ್ಯೂಸ್ಡೇ ಅಂತ ತೊಗೋತೀನಿ. ಅದೇ ರೀತಿ ನೆಕ್ಸ್ಟ್ ವೆನ್ಸ್ಡೇ. ಈ ರೀತಿ ಪಿರಿಯಡ್ ಆ್ಯಡೆಡ್ ಸಕ್ಸಸ್ಫುಲಿ ಅಂತ ಮೆಸೇಜ್ ತೋರಿಸ್ತಾ ಇರುತ್ತೆ. ಇದೇ ರೀತಿ ಸ್ಯಾಟರ್ಡೇವರೆಗೂ ಆ್ಯಡ್ ಮಾಡ್ಕೊತ ಹೋಗಿ. ಈ ಅಟೆಂಡೆನ್ಸ್ ಮಾಡಲಲ್ಲಿ ಈಗ ಪ್ರತಿಯೊಂದು ಟೀಚರ್ಸದ್ದು ಕೂಡ ರಿಜಿಸ್ಟ್ರೇಷನ್ ಮಾಡಬೇಕು. ಅವ್ರದ್ದು ಹೆಸರು, ಅವ್ರದ್ದು ಲೆಕ್ಚರರ್ ಐ ಡಿ, ಅಂದರೆ ಲೆಕ್ಚರ್ ಐ ಡಿ ನೀವು ಮ್ಯಾನ್ಯುವಲಿ ನಿಮಗೆ ಯಾವ ರೀತಿ ಬೇಕು ಆ ರೀತಿ ಕೊಡ್ಬೋದು. ಅವ್ರದ್ದು ಡೆಸಿಗ್ನೇಷನ್ ಏನು, ಅವ್ರದ್ದು ಫ್ಯಾಕಲ್ಟಿ ಟೈಪ್, ಪರ್ಮನೆಂಟು, ಗೆಸ್ಟು, ಅವ್ರ ಡೇಟ್ ಆಫ್ ಜಾಯ್ನಿಂಗ್, ಸ್ಪೆಷಲೈಸೇಷನ್ ಯಾವುದು, ಮೊಬೈಲ್ ನಂಬರ್, ಅವ್ರದ್ದು ಇಮೇಲ್ ಐ ಡಿ ಕೊಡಬೇಕಾಗುತ್ತೆ. ಇಷ್ಟು ಕೊಟ್ಟರೆ ನೀವು ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಫಸ್ಟ್ ಲಾಗಿನ್ ಆದ ತಕ್ಷಣ, ಅಂದರೆ URL ಓಪನ್ ಮಾಡಿ ಲಾಗಿನ್ ಆದ ತಕ್ಷಣ ಈ ಪೇಜ್ ಓಪನ್ ಆಗುತ್ತೆ. ಆನ್ಲೈನ್ ರಿಜಿಸ್ಟ್ರೇಷನ್ ಆಫ್ ಟೀಚರ್ ಆರ್ ಲೆಕ್ಚರರ್ ಅಂತ ಓಪನ್ ಆಗುತ್ತೆ. ಇಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಬೋದು. ಅಥವಾ ನೀವು ಆಮೇಲೆ ನಂತರ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿದ್ರೆ, ಎಕ್ಸ್ಟ್ರಾ ಮತ್ತೆ ಯಾರಾದರೂ ರಿಜಿಸ್ಟ್ರೇಷನ್ ಮಾಡಬೇಕಾಗಿದ್ರೆ ಇಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ಅಂತ ಒಂದು ಆಪ್ಷನ್ ಇದೆ. ಅದನ್ನ ಚೂಸ್ ಮಾಡ್ಕೊಂಡಾಗ ಸೇಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಯೂನಿವರ್ಸಿಟಿ ನೇಮ್ ತೋರಿಸುತ್ತೆ, ಇಲ್ಲಿ ಕಾಲೇಜ್ ನೇಮ್, ನಿಮ್ಮ ಕಾಲೇಜ್ ನೇಮ್ ತೋರಿಸುತ್ತೆ ಇಲ್ಲಿ. ಆದರೆ ಇಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಅಂತ ತೋರಿಸ್ತಾ ಇದೆ. ಆದರೆ ನಿಮಗೆ ಸಪ್ರೇಟ್ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಕೊಟ್ಟಾಗ ನಿಮ್ಮ ಹೆಸರು ತೋರಿಸುತ್ತೆ. ಅಲ್ಲಿ ಯಾವ ಡಿಪಾರ್ಟ್ಮೆಂಟ್ ಅದು ಆ ಡಿಪಾರ್ಟ್ಮೆಂಟ್ ತೊಗೋಬೇಕಾಗುತ್ತೆ. ಇಲ್ಲಿ ಈಗ ಲೆಕ್ಚರರ್ ಐ ಡಿ ಯಾವ ರೀತಿ ಜನ್ರೇಟ್ ಮಾಡ್ಬೇಕಂತಂದರೆ, ನಿಮ್ಮ ಕಾಲೇಜ್ ಹೆಸರು ಅಂದರೆ ಶಾರ್ಟ್ ಫಾರ್ಮಲ್ಲಿ XYZ ಅಂತ ತೊಗೋತೀನಿ. ನೆಕ್ಸ್ಟ್ ಯಾವ ಡಿಪಾರ್ಟ್ಮೆಂಟ್, ಕಾಮರ್ಸ್ ಇದ್ದರೆ CO ಅಥವಾ CM. ನೆಕ್ಸ್ಟ್ ಆ ಡಿಪಾರ್ಟ್ಮೆಂಟಲ್ಲಿ 01 ಅಂತ, ಫಸ್ಟ್ ಫ್ಯಾಕಲ್ಟಿಗೆ 01, ಸೆಕೆಂಡ್ ಫ್ಯಾಕಲ್ಟಿಗೆ 02 ಅಂತ ಕೊಡ್ಕೋತ ಹೋಗ್ಬೇಕು. ಈ ಫಸ್ಟ್ ಫ್ಯಾಕಲ್ಟಿ XYZ CM 01 ಅಂತ ಕೊಡ್ತೀನಿ. ನೇಮ್ ಆಫ್ ದಿ ಲೆಕ್ಚರರ್ ನೇಮ್, ಡೆಸಿಗ್ನೇಷನ್ ಯಾವುದು, ಅಸಿಸ್ಟೆಂಟ್ ಪ್ರೊಫೆಸರು, ಅಸೋಸಿಯೇಟು, ಫ್ಯಾಕಲ್ಟಿ ಟೈಪ್ ಪರ್ಮನೆಂಟ್ ಇದ್ದಾರೋ ಅಥವಾ ಗೆಸ್ಟ್ ಫ್ಯಾಕಲ್ಟಿ ಇದ್ದಾರೋ. ಗೆಸ್ಟ್ ಇದ್ರೆ ಗೆಸ್ಟ್, ಪರ್ಮನೆಂಟ್ ಇದೆ ಪರ್ಮನೆಂಟ್. ಡೇಟ್ ಆಫ್ ಜಾಯ್ನಿಂಗನ್ನು ಎಂಟರ್ ಮಾಡಬೇಕು. ನೆಕ್ಸ್ಟ್ ಸ್ಪೆಷಲೈಸೇಷನ್. ಈಗ ನೀವು ಡಿಪಾರ್ಟ್ಮೆಂಟ್ ಚೂಸ್ ಮಾಡ್ಕೊಂಡಿದ್ರೆ ಮಾತ್ರ ಸ್ಪೆಷಲೈಸೇಷನ್ ತೋರಿಸುತ್ತೆ ಅದು. ಈಗ ಕಾಮರ್ಸ್ ಅಂತ ತೊಗೋತೀನಿ. ಇಲ್ಲಿ ಸ್ಪೆಷಲೈಸೇಷನ್ ಬರುತ್ತೆ ಕಾಮರ್ಸ್ ಅಂತ, ಸ್ಪೆಷಲೈಸೇಷನ್ ಕಾಮರ್ಸ್ ಅಂತ ಆ್ಯಡ್ ಮಾಡ್ಕೋಬೇಕು. ಅವ್ರ ಮೊಬೈಲ್ ನಂಬರ್, ಇಮೇಲ್ ಐ ಡಿ. ಈಗ ನಾವು ಇದನ್ನು ಸೇವ್ ಅಂದ ತಕ್ಷಣ ಒಂದು ಪಾಪಪ್ ಮೆಸೇಜ್ ಬರುತ್ತೆ, ಯೂಸರ್ ಐ ಡಿ ಆ್ಯಂಡ್ ಪಾಸ್ವರ್ಡ್ ಹ್ಯಾಸ್ ಸೆಂಡ್ ಟು ರೆಸ್ಪೆಕ್ಟಿವ್ ಮೊಬೈಲ್ ನಂಬರ್ ಆರ್ ಇಮೇಲ್ ಐ ಡಿ ಅಂತ ತೋರಿಸುತ್ತೆ. ಅವ್ರು ಅಂದರೆ ನೀವು ಇಲ್ಲಿ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ಲ ಆ ಮೊಬೈಲ್ ನಂಬರ್ಗೆ SMS ಹೋಗುತ್ತೆ. ಈಗ ಮಾಸ್ಟರ್ಸ್ಗೆ ಹೋಗಿ ಇಲ್ಲಿ ಕ್ರಿಯೇಟ್ ಟೈಮ್ ಟೇಬಲ್ ಅಂತ ಒಂದು ಆಪ್ಷನ್ ಇದೆ, ಚೂಸ್ ಮಾಡ್ಕೊಳ್ಳಿ.
ಇಲ್ಲಿ ಡಿಪಾರ್ಟ್ಮೆಂಟ್ ನೇಮ್ ಈಗ ಆಲ್ರೆಡಿ ಸ್ವಲ್ಪ ಡಿಪಾರ್ಟ್ಮೆಂಟ್ ನೇಮ್ ಆ್ಯಡ್ ಮಾಡಿದೆ, ಅಂದರೆ ಬೇರೆ ಕಾಲೇಜಿದ್ದು ನಾನು ತೊಗೊಂಡು ತಮಗೆ ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಈಗ ಇಲ್ಲಿ ಕಾಮರ್ಸ್ ಅಂತ ಚೂಸ್ ಮಾಡ್ಕೋತೀನಿ. ಇಲ್ಲಿ ಸೆಲೆಕ್ಟ್ ಕೋರ್ಸ್ MCom, ಯಾವ ಸೆಮಿಸ್ಟರ್ ಆ ಸೆಮಿಸ್ಟರ್. ಸೆಕ್ಷನ್ C, ಅಕಾಡೆಮಿಕ್ ಇಯರ್ 2015. ನಂತರ ಈ ರೀತಿ ಟೈಮ್ ಟೇಬಲ್ ಲೋಡ್ ಆಗುತ್ತೆ. ಈಗ ನೀವು ಟೈಮ್ ಟೇಬಲ್ ಇಲ್ಲಿ ಅಸೈನ್ ಮಾಡ್ಬೇಕಂದ್ರೆ, ಅಂದರೆ ಯಾವ ಸಬ್ಜೆಕ್ಟು ಯಾರು ಹ್ಯಾಂಡಲ್ ಮಾಡ್ತಾರೆ ಅನ್ನೋ ಅದ್ರ ಬಗ್ಗೆ ಅಸೈನ್ ಮಾಡಬೇಕಿದ್ರೆ ಇಲ್ಲಿ ಟೈಮ್ ತೋರಿಸುತ್ತೆ. ಈ 12:30 to 1:20, ಮತ್ತು ಇಲ್ಲಿ ಇದೇ ರೀತಿ ಫಸ್ಟ್ ಪೀರಿಯಡ್, ಸೆಕೆಂಡ್ ಪೀರಿಯಡ್, ಫೋರ್ತ್ ಪೀರಿಯಡ್, ಈ ರೀತಿ ಟೈಮಿಂಗ್ಸ್ ಇದೆ. ಇದರಲ್ಲಿ ನಾನು 12:30 ಟ್ಯೂಸ್ಡೇ ಫೋರ್ತ್ ಪೀರಿಯಡ್ ತೊಗೋತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಟೈಮ್ ಟೇಬಲ್ ಕ್ರಿಯೇಷನ್ ಅಂತ ಒಂದು ಫಾರ್ಮ್ ಓಪನ್ ಆಗುತ್ತೆ. ಅದರಲ್ಲಿ ಸಬ್ಜೆಕ್ಟ್ ತೊಗೋತೀನಿ. ಇಲ್ಲಿ ಫೈನಾನ್ಷಿಯಲ್ ಮಾರ್ಕೆಟ್ ಇನ್ಸ್ಟಿಟ್ಯೂಷನ್ಸ್ ಅಂತ ಯಾವುದೋ ಒಂದು ಸಬ್ಜೆಕ್ಟ್ ತೊಗೋತೀನಿ. ಫೈನಾನ್ಷಿಯಲ್ ಮಾರ್ಕೆಟ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ ಅಂತೇಳಿ ಇಲ್ಲಿ ಚೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ನೇಮ್, ಇಲ್ಲಿ ಕಾಮರ್ಸ್ ಇದೆ, ಕಾಮರ್ಸ್. ಸಬ್ಜೆಕ್ಟ್ ಟೀಚರ್ ಯಾರು, ಫಾರ್ ಎಕ್ಸಾಂಪಲ್ ಇಲ್ಲಿ BS ನಾವಿ ಅಂತ ತಗೋತೀನಿ. ಸೇವ್ ಅಂದ್ಬಿಟ್ರೆ ಇಲ್ಲಿ ನಿಮಗೆ ಟೈಮ್ ಟೇಬಲ್ ಅಸೈನ್ ಆಗಿದೆ. ಇಲ್ಲಿ ಕಾಣಿಸುತ್ತೆ ಫೈನಾನ್ಷಿಯಲ್ ಮಾರ್ಕೆಟ್ ಇನ್ಸ್ಟಿಟ್ಯೂಷನ್ ಅಂತೇಳಿ ಕಂಡಕ್ಟ್ ಮಾಡೋರು ಡಾಕ್ಟರ್ PS ನಾವಿ ಅಂತ. ಇದೇ ರೀತಿ ನೀವು ಇಲ್ಲಿ ಟೈಮ್ ಟೇಬಲ್ ಕ್ರಿಯೇಟ್ ಮಾಡಬೇಕು. ಈಗ ಮತ್ತೆ ಮಾಸ್ಟರ್ಸ್ಗೆ ಹೋಗಿ ಇಲ್ಲಿ ಎಡಿಟ್ ಪೀರಿಯಡ್ ಅಂತಿದೆ. ಎಡಿಟ್ ಪೀರಿಯಡ್ ಅಂದರೆ ಇಲ್ಲಿ ನೀವು ಯಾವ ಸಬ್ಜೆಕ್ಟು ಯಾವ ಲೆಕ್ಚರ್ಗೆ ನೀವು ಅಸೈನ್ ಮಾಡಿರ್ತಿರಲ್ಲ, ಯಾವ ಟೈಮಿಂಗ್ಗೆ, ಅದನ್ನು ಎಡಿಟ್ ಮಾಡಬೇಕಿದ್ರೆ ಈ ಆಪ್ಷನ್ ಮಾಸ್ಟರ್ಸಲ್ಲಿ ಎಡಿಟ್ ಪೀರಿಯಡ್ ಅಂತ ಇದೆಯಲ್ಲ, ಇದರಲ್ಲಿ ಪೀರಿಯಡ್ ಎಡಿಟ್ ಅಂತ ಒಂದು ಫಾರ್ಮ್ ಓಪನ್ ಆಗುತ್ತೆ. ಅಲ್ಲಿ ಡಿಪಾರ್ಟ್ಮೆಂಟ್ ಕಾಮರ್ಸ್, ನೆಕ್ಸ್ಟ್ ಸೆಲೆಕ್ಟ್ ಕೋರ್ಸ್ MCom, ಸೆಮಿಸ್ಟರ್ ಯಾವ ಸೆಮಿಸ್ಟರ್, ಥರ್ಡ್ ಸೆಮಿಸ್ಟರ್ ಅಂತ ತಗೋತೀನಿ. ಸೆಕ್ಷನ್ C, ಅಕಾಡೆಮಿಕ್ 2015. ಇದರಲ್ಲಿ ನಾವು ಟೈಮ್ ಟೇಬಲ್ ಎಲ್ಲೆಲ್ಲ ಅಸೈನ್ ಮಾಡಿರ್ತೀವಲ್ಲ ಅದು ಎಲ್ಲ ಟೈಮ್ ಟೇಬಲ್ ಡಿಸ್ಪ್ಲೇ ಆಗುತ್ತೆ. ಈಗ ನೀವು ಅಂದರೆ ಯಾವ ಪೀರಿಯಡ್ ಎಡಿಟ್ ಮಾಡ್ಬೇಕಂತೀರ ಆ ಪೀರಿಯಡ್ ಬಗ್ಗೆ ಇಲ್ಲಿ ಕ್ಲಿಕ್ ಮಾಡಬೇಕು. ಈಗ ನಾನು 12:30 ಪೀರಿಯಡ್ 4 ಆನ್ ಟ್ಯೂಸ್ಡೇ ಆ ಪೀರಿಯಡನ್ನ ಎಡಿಟ್ ಮಾಡಬೇಕಾಗಿದೆ. ಎಡಿಟ್ ಮಾಡ್ಕೊಂಡು ಅದ್ರ ಕ್ಲಿಕ್ ಮಾಡಬೇಕು. ಸಬ್ಜೆಕ್ಟ್ ನೇಮಲ್ಲಿ ಬೇರೆ ಸಬ್ಜೆಕ್ಟ್ ಅಸೈನ್ ಮಾಡಬೇಕಾಗಿದ್ರೆ ಮಾರ್ಕೆಟ್ ಸ್ಟ್ರಕ್ಚರ್ ಅನಲೈಸಿಸ್ ಅಂತ. ಈಗ ಲೆಕ್ಚರ್ ನೇಮ್ ಚೇಂಜ್ ಮಾಡಬೇಕಾಗಿದ್ರೆ ಲೆಕ್ಚರ್ ನೇಮ್ ಚೇಂಜ್ ಮಾಡೋದು. ಡಾಕ್ಟರ್ ಮುಕುಂದ್ ಮುಂಡ್ರಗಿ ಅಪ್ಡೇಟ್ ಅಂತೀನಿ. ಟೈಮ್ ಟೇಬಲಿಗೆ ಅಪ್ಡೇಟ್ ಆಗುತ್ತೆ. ಓಕೆ, ಈಗ ಅಪ್ಡೇಟ್ ಆಗಿದೆ ನೋಡಿ. 12:30 to 1:20 ಮಾರ್ಕೆಟ್ ಸ್ಟ್ರಕ್ಚರ್ ಅನಾಲಿಸಿಸ್ ಬೈ ಡಾಕ್ಟರ್ ಮುಕುಂದ್ M ಮುಂಡರ್ಗಿ ಅಂತ. ಈಗ ಮಾಸ್ಟರ್ಸ್ ಹೋಗಿ ಮಾಸ್ಟರ್ಸಲ್ಲಿ ಆ್ಯಡ್ ಸ್ಟೂಡೆಂಟ್. ಈಗ ನಾವು ಅಟೆಂಡೆನ್ಸ್ ತೊಗೋಬೇಕಂದ್ರೆ ಪ್ರತಿಯೊಂದು ಸ್ಟೂಡೆಂಟದ್ದು ನಾವು ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ಇದೊಂದು ಮಾಸ್ಟರ್ಸಲ್ಲಿ ಆ್ಯಡ್ ಸ್ಟೂಡೆಂಟ್ ಅಂತ ಒಂದು ಆಪ್ಷನ್ ಅದನ್ನು ಚೂಸ್ ಮಾಡ್ಕೊಂಡಾಗ ಈ ಫಾರ್ಮ್ ಓಪನ್ ಆಗುತ್ತೆ. ಇದರಲ್ಲಿ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ನಂಬರ್, ಸ್ಟೂಡೆಂಟ್ ನೇಮ್, ಫಾದರ್ ನೇಮ್, ಮದರ್ ನೇಮ್, ಡೇಟ್ ಆಫ್ ಬರ್ತ್, ಸೆಲೆಕ್ಟ್ ಕೋರ್ಸ್, ಡಿಗ್ರಿ ಟೈಪ್, ಡಿಗ್ರಿ ಜಾಯ್ನಿಂಗ್ ಡೇಟ್, ಪೇರೆಂಟ್ ಮೊಬೈಲ್ ನಂಬರ್, ಅಕಾಡೆಮಿಕ್ ಇಯರ್, ಕರೆಂಟ್ ಸೆಮಿಸ್ಟರ್ ಯಾವುದು, ಸೆಕ್ಷನ್ ಯಾವ ಸೆಕ್ಷನಲ್ಲಿ ಓದ್ತಾರೆ, ಸೆಕ್ಷನ್ ಎ ಇದ್ರೆ ಸೆಕ್ಷನ್ ಎ, ಸೆಕ್ಷನ್ ಬಿ ಇದ್ರೆ ಬಿ, ಸಿ ಇದ್ರೆ ಸಿ, ಮತ್ತು ಅವ್ರದ್ದು ಫೋಟೋ. ಚೂಸ್ ಫೈಲ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಸೇವ್ ಅಂತಂದರೆ ಅವ್ರದ್ದು ಡೀಟೇಲ್ಸ್ ಆ್ಯಡ್ ಆಗುತ್ತೆ. ಈಗ ಡೀಟೇಲ್ಸ್ ಆ್ಯಡ್ ಆಗಿದ್ರ ಬಗ್ಗೆ ನೀವು ನೋಡಬೇಕಾಗಿದೆ, ಸ್ಟೂಡೆಂಟದ್ದು ರಿಪೋರ್ಟ್ ನೋಡಬೇಕಾಗಿದ್ದರೆ ಇಲ್ಲಿ ರಿಪೋರ್ಟ್ಸ್ ಹೋಗೋದು. ಇಲ್ಲಿ ಸ್ಟೂಡೆಂಟ್ ರಿಪೋರ್ಟ್ ಅಂತ ಇದೆ. ಈಗ ಡಿಗ್ರಿ ಲೆವೆಲ್ ಇಲ್ಲಿ ನಿಮ್ಮದು UG ಬರುತ್ತೆ, UG ಅಂತ ಚೂಸ್ ಮಾಡ್ಕೋಬೇಕು. ಡಿಗ್ರಿ ಟೈಪ್ ಯಾವ ಡಿಗ್ರಿ ಟೈಪ್, ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂತ ತೊಗೋತೀನಿ.
ಸೆಮಿಸ್ಟರ್ ಯಾವುದು ತರ್ಡ್ ಸೆಮಿಸ್ಟರ್ ಅಂತ ತೊಗೋತೀನಿ. ತರ್ಡ್ ಸೆಮಿಸ್ಟ್ರಲ್ಲಿ ನೀವು ಇಲ್ಲಿ ಯಾವ್ಯಾವ ಡಿಗ್ರಿ ಅಂದರೆ ಯಾವ ಸ್ಟೂಡೆಂಟ್ಸ್ ನೀವು ಆ್ಯಡ್ ಮಾಡಿರ್ತಾರಲ್ಲ ಅವ್ರದ್ದೆಲ್ಲ ಸ್ಟೂಡೆಂಟ್ ಡೀಟೇಲ್ಸ್ ತೋರಿಸುತ್ತೆ. ಬೇಕಂದರೆ ನೀವು ಡಿಲೀಟ್ ಮಾಡ್ಕೋಬೋದು. ಇಲ್ಲಿ ಡಿಲೀಟ್ ಅಂತ ಕ್ಲಿಕ್ ಮಾಡಿದರೆ ಡಿಲೀಟ್ ಆಗುತ್ತೆ. ಈಗ ನೆಕ್ಸ್ಟ್ ಈಗ ಮಾಸ್ಟರ್ಸ್ಗೆ ಹೋಗಿ ಎಡಿಟ್ ಸ್ಟೂಡೆಂಟ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ. ರಿಜಿಸ್ಟ್ರೇಷನ್ ನಿಮಗೆ ನಂಬರ್ ಗೊತ್ತಿದ್ದರೆ ಡೈರೆಕ್ಟ್ ಇಲ್ಲಿ ಎಂಟ್ರಿ ಮಾಡಿ, ಇಲ್ಲಿ ಹೊರಗಡೆ ಇಲ್ಲಿ ಕ್ಲಿಕ್ ಮಾಡಿದರೆ ಸರ್ಚ್ ಆಗುತ್ತೆ. ಅಥವಾ ನಿಮ್ಗೆ ಇರದೇ ಇದ್ದರೆ ಈಗ ಸ್ಟೂಡೆಂಟ್ ರಿಪೋರ್ಟನ್ನು ಓಪನ್ ಮಾಡಿ, ಡಿಗ್ರಿ ಲೆವೆಲ್ ಫೀಲ್ಡಲ್ಲಿ UG ಅಂತ ತೊಗೊಳ್ಳಿ, ಡಿಗ್ರಿ ಟೈಪ್ ಚೂಸ್ ಮಾಡ್ಕೊಳ್ಳಿ, ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂತ ತೊಗೊಳ್ಳಿ, ಸೆಮಿಸ್ಟರ್ ಯಾವ ಸೆಮಿಸ್ಟರ್, ತರ್ಡ್ ಸೆಮಿಸ್ಟರ್ ಅಂತ ತೊಗೋತೀನಿ. ಈಗ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ನಂಬರ್ ಇದೆ ಇಲ್ಲಿ EN131029 ಅಂತ, ಇದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡ ತಕ್ಷಣ ನೆಕ್ಸ್ಟ್ ಇಲ್ಲಿ ಎಡಿಟ್ ಸ್ಟೂಡೆಂಟ್ ಅಂತ ಆಪ್ಷನ್ ಒಂದು ಇದೆ, ಇದನ್ನು ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ಅದನ್ನು ಪೇಸ್ಟ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದರೆ ಸ್ಟೂಡೆಂಟ್ ಡೀಟೇಲ್ ತೋರಿಸುತ್ತೆ. ಆ ಸ್ಟೂಡೆಂಟದ್ದು ಏನಾದರೂ ಈ ಪೇರೆಂಟ್ ಮೊಬೈಲ್ ನಂಬರ್ ಅಥವಾ ಅವ್ರದ್ದು ಸೆಕ್ಷನ್ ಏನಾದರೂ ಚೇಂಜ್ ಮಾಡಬೇಕಾಗಿದ್ರೆ ಅಥವಾ ಅವ್ರ ಸೆಮಿಸ್ಟರ್ ಚೇಂಜ್ ಮಾಡಬೇಕಾಗಿದ್ರೆ ಇಲ್ಲಿ ನೀವು ಡೈರೆಕ್ಟ್ ಅಪ್ಡೇಟ್ ಅಂತ ಕ್ಲಿಕ್ ಮಾಡಿದರೆ ಸ್ಟೂಡೆಂಟ್ ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಆಗುತ್ತೆ. ಧನ್ಯವಾದಗಳು. ಶುಭ ದಿನ.